ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನಿಗಮ ಮಂಡಳಿ ಈಗಲೂ ಕೂಡ ಯಾಕೋ ಬಗೆಹರಿಯದ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂತ ಅನಿಸ್ತಾ ಇದೆ. ಹಾಗಾದ್ರೆ ಏನಾಗ್ತಾ ಇದೆ ತೋರಿಸ್ತೀನಿ ನೋಡಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ನಿಗಮ ಮಂಡಳಿಯ ಜಟಾಪಟಿ ಜೋರಾಗಿ ನಡೀತಾ ಇದೆ. ಬ್ರೇಕಿಂಗ್ ನ್ಯೂಸ್. ಜೋರಾಗಿ ನಿಂತ್ಕೊಂಡು ಎತ್ತರ ಧ್ವನಿಯಲ್ಲಿ ಮಾತಾಡದೆ ಹೋದ್ರು ಕೋಲ್ಡ್ ವಾರ್ ಅಂತೂ ನಡೀತಾ ಇದೆಯಂತೆ. ರಾಜ್ಯ ನಾಯಕರು ವರ್ಸಸ್ ಹೈಕಮಾಂಡ್ ನಾಯಕರು, ಮತ್ತೊಂದು ಕಡೆ ಸಿಎಂ ಡಿಸಿಎಂ ವರ್ಸಸ್ ಸಚಿವರ ಗುದ್ದಾಟ ಅದು ನಡೀತಾ ಇದೆಯಂತೆ. ನಿಗಮ ಮಂಡಳಿ ಪಟ್ಟಿಯಲ್ಲಿ ಶಾಸಕರಿಗೆ ಮತ್ತು ಕಾರ್ಯಕರ್ತರಿಗೆ ಚಾನ್ಸ್ ಬೇಕು ಅಂತ ಒತ್ತಾಯ ಬರ್ತಾ ಇದೆಯಂತೆ. ಆದರೆ ಹೈಕಮಾಂಡ್ ಪಟ್ಟಿಗೆ ಸಿಎಂ ಮತ್ತು ಡಿಸಿಎಂ ಯಾಕೋ ಬೇಜಾರು ಮಾಡ್ಕೊಂಡಿದ್ದಾರಂತೆ, ಅಂದ್ರೆ ಅಸಮಾಧಾನವನ್ನ ಹೊರ ಹಾಕಿದಾರಂತೆ. ಹಾಗಾಗಿ ಅವ್ರು ಕೊಡ್ತಿಲ್ಲ, ಇವ್ರು ಬಿಡ್ತಿಲ್ಲ, ಅದಕ್ಕೊಂದು ಎಂಡ್ ಸಿಗ್ತಿಲ್ಲ. ಇವರೆಲ್ಲರೂ ಕಾಯ್ತಾನೇ ಇದ್ದಾರೆ. ಹೊಸ ವರ್ಷ ಬಂತು, ಚಳಿಗಾಲದ ಅಧಿವೇಶನ ಆಯಿತು, ಸಂಕ್ರಾಂತಿ ಬಂತು, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡ್ತಾರೆ ಅಂತ ಕಾಯ್ತಿದ್ರು. ಸಂಕ್ರಾಂತಿ ಮುಗಿದು, ಆದರೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಿಗಮ ಮಂಡಳಿಯಲ್ಲಿ ಯಾವುದೇ ಕ್ರಾಂತಿ ನಡೆದಿಲ್ಲ. ಯಾವಾಗುತ್ತೋ ಗೊತ್ತಿಲ್ಲ ಅಂತಿದ್ದಾರೆ ಕೆಲವರು. ಲೆಟ್ಸ್ ಗೋ. ಮತ್ತೊಂದು ಕುತೂಹಲಕಾರಿ ಬೆಳವಣಿಗೆ. ಎಐಸಿಸಿ ಜನರಲ್ ಸೆಕ್ರೆಟರಿ ಅವರ ನಡುಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬೇಸರ ವ್ಯಕ್ತಪಡಿಸಿದ್ದಾರಂತೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಎಐಸಿಸಿ ಜನರಲ್ ಸೆಕ್ರೆಟರಿ ನಡೆಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಯಾಕೆ ಬೇಜಾರು ಮಾಡ್ಕೊಂಡಿದ್ದಾರೆ ಅಂದ್ರೆ, ಸಿಎಂ ಡಿಸಿಎಂ ಜೊತೆ ಸುರ್ಜೇವಾಲಾ ಅವರು ಸಭೆ ನಡೆಸಿದ್ರು. ಅವಾಗ ಬಂದ್ರು, 2-3 ವಾರದಲ್ಲಿ 3-4 ವಿಸಿಟ್ ಹಾಕಿದ್ರು. ಗಹನವಾಗಿ ನಡೀತು ಚರ್ಚೆ, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಆಯ್ತು. ಆದ್ರೆ ಯಾವುದೇ ರಿಸಲ್ಟ್ ಸಿಕ್ಕಿಲ್ಲ. ಸುರ್ಜೇವಾಲಾ ಸುದೀರ್ಘ ಸಭೆ ಮುಗಿಸಿದ್ರು, ಬಗೆಹರಿತಿಲ್ಲ. ಹೀಗಾಗಿ ಜನವರಿ 26ಕ್ಕೆ ಮತ್ತೊಂದು ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ಅದೇ ದಿನ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು. ನೋಡೋಣ, ಗೊತ್ತಿಲ್ಲ, ಏನಾದರೂ ಅವ್ರು ಬಂದ್ಮೇಲೆ ಕೊನೆಗೊಂದು ಇತ್ಯರ್ಥಕ್ಕೆ ಬರ್ತಾರಾ, ಅಲ್ಲಿಗೆ ಏನಾದರೂ ಫೈನಲೈಸ್ ಆಗುತ್ತಾ, ಅಥವಾ ಈ ಮೀಟಿಂಗ್ ಅಂತ ಮುಂದಕ್ಕೆ ಹೋಗ್ತಾನೆ ಇರ್ತಾರಾ? ಸದ್ಯದ ಪರಿಸ್ಥಿತಿಯಲ್ಲಿ ಇದಕ್ಕೆ ಉತ್ತರ ಕೊಡೋಕೆ ಯಾರೂ ರೆಡಿ ಆಗಿಲ್ಲ, ಅದಂತೂ ನಿಜ. ಬಿಕಾಸ್ ಉತ್ತರಕ್ಕೆ ಮೀರಿ ಈ ಬೆಳವಣಿಗೆಗಳು ನಡೀತಾನೇ ಇದೆ. ಬಿಕಾಸ್ ಇನ್ನೇನಾಗೋಯ್ತು, ಬಂತು, ರಾತ್ರಿ ಅನೌನ್ಸ್ ಮಾಡ್ಬಿಟ್ರು, ಮಧ್ಯರಾತ್ರಿ ಬೆಳಗ್ಗೆ ಬಂತು ಅಂತ ಅಂದು ತಿಂಗಳು ಕಳೀತಾ ಮುಂದಕ್ಕೆ ಬರ್ತಾನೆ ಇದ್ದಾರೆ. ಪಾಪ ಅವರೆಲ್ಲರೂ ಕೂಡ ಕಾಯ್ತಾನೇ ಇದ್ದಾರೆ. ಒಂದಷ್ಟು ಜನ, ಒಂದಷ್ಟಲ್ಲ 100 ಜನ ಕಾಯ್ತಿದ್ದಾರೆ. ಹಂಗೆ ನೋಡಕ್ಕೆ ಹೋದ್ರೆ ಕಾರ್ಯಕರ್ತರು, ಸಚಿವರು, ಯಾರಿಗೆ ಅವಕಾಶ ಸಿಕ್ಕಿಲ್ಲ ಅವರೆಲ್ಲರೂ ಕೂಡ ಕ್ವಿಕ್ ಆಗಿ. ನನ್ನ ಸಹೋದ್ಯೋಗಿ ಹನುಮಂತು ಪೊಲಿಟಿಕಲ್ ಬ್ಯೂರೋ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಹನುಮಂತು, ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಕಾಯುಕೆ ಮುಂದಕ್ಕೆ ಹೋಗ್ತಾನೆ ಇದೆ, ಅದಕ್ಕೊಂದು ರಿಸಲ್ಟ್ ಸಿಗ್ತಿಲ್ಲ, ಮೀಟಿಂಗ್ ನಡೀತಾನೆ ಇದೆ, ಇತ್ಯರ್ಥಕ್ಕೆ ಬರೋಕ್ಕಾಗ್ತಿಲ್ಲ. ಏನಾಗ್ತಾ ಇದೆ? ಇದಕ್ಕೇನಾದರೂ ರಿಸಲ್ಟ್ ಸಿಗುವ ಸಾಧ್ಯತೆ ಹತ್ರ ಇದೆಯಾ ಅಥವಾ ಸಿಗಲ್ವಾ? ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜು. ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ನಿಗಮ ಮಂಡಳಿಗೆ ಕೈ ಹಾಕಿರುವಂತಹ ಕಾಂಗ್ರೆಸ್ ಪಾಳ್ಯಕ್ಕೆ ಈಗ ಒಂದು ರೀತಿ ಸಂಕಷ್ಟದ ಸಂದರ್ಭ ಅಂತಾನೆ ಹೇಳ್ಬೋದು. ಯಾಕೆಂತಂದು ಹೇಳಿದ್ರೆ, ನಿಗಮ ಮಂಡಳಿ ಕೊಡುವಂತ ವಿಚಾರದಲ್ಲಿ ಸತತ 2-3 ತಿಂಗಳಿಂದ ಕೂಡ ನಿರಂತರವಾದಂತ ಪ್ರಯತ್ನಗಳು ನಡೀತಾ ಇದಾವೆ. ಸಭೆಗಳ ಮೇಲೆ ಸಭೆಗಳು ಕೂಡ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಭೆಯಾಗಿ ಅಂತಿಮವಾಗಿ ಒಂದು ಪಟ್ಟಿ ಹೊರಗಡೆ ಬರುತ್ತೆ. ಆ ಪಟ್ಟಿ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಶಾಸಕರಿಗೆ ಕೊಡಬೇಕು, ಕಾರ್ಯಕರ್ತರಿಗೂ ಕೊಡಬೇಕು ಅನ್ನೋಂತ ವಿಚಾರ ಬಂದಾಗ, ಕಾರ್ಯಕರ್ತರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಕೊನೆಯ ಹಂತದಲ್ಲಿ ಸಿಎಂ ಮತ್ತೆ ಡಿಸಿಎಂ ಅವರ ವಿಚಾರದಲ್ಲಿ ಅವರು ಕೊಟ್ಟಂತಹ ಪಟ್ಟಿಯನ್ನ ಹೊರತುಪಡಿಸಿ ಮತ್ತೆ ಒಂದು 4 ಹೆಸರುಗಳನ್ನ ಸೇರ್ಪಡೆ ಮಾಡಲಾಗಿದೆ ಅನ್ನುವಂತ ವಿಚಾರಕ್ಕೆ ಈಗ ಸಿಎಂ ಡಿಸಿಎಂ ಒಂದಷ್ಟು ಬೇಸರ ಹೊಂದಿರುವಂತ ಕಾರಣಕ್ಕಾಗಿ ಕಳೆದ ವಾರ ಸುರ್ಜೇವಾಲಾ ಅವರು ಬಂದು ಸುದೀರ್ಘ ಸಭೆಯನ್ನ ಮಾಡಿದ್ರು. ಆದ್ರೆ ಈಗ ಮತ್ತೊಂದು ಸುತ್ತಿನ ತಲೆನೋವು ಈಗ ಕಾಂಗ್ರೆಸ್ ನಾಯಕರಿಗೆ ಶುರುವಾಗಿರುವಂತದ್ದು. ಒಂದು ಕಡೆಗೆ ಆಡಳಿತಾತ್ಮಕವಾಗಿರುವಂತಹ ಆಡಳಿತ ನಡೆಸ್ತಾ ಇರುವಂತಹ ಸರ್ಕಾರಕ್ಕೆ ಕಾರ್ಯಕರ್ತರನ್ನ ಸಮಾಧಾನ ಪಡಿಸುವಂತ ಒಂದು ರೀತಿಯ ಸವಾಲು ಎದುರಾಗಿದೆ. ಯಾಕಂತ ಹೇಳಿದ್ರೆ ಕಾರ್ಯಕರ್ತರಿಗೂ ನಿಗಮ ಮಂಡಳಿಯನ್ನ ಕೊಡಬೇಕು, ಮತ್ತೊಂದು ಕಡೆಗೆ ಈಗಾಗಲೇ ಶಾಸಕರಿಗೆ, ಸಚಿವ ಸ್ಥಾನ ವಂಚಿತ ಶಾಸಕರಿಗೂ ಕೂಡ ನಿಗಮ ಮಂಡಳಿ ಕೊಡಬೇಕು. ಇದರ ನಡುವೆ ನಾವು ಸೂಚಿಸಿದ ಅಂದ್ರೆ ನಮ್ಮ ಇಲಾಖೆ ಅಡಿಯಲ್ಲಿ ಬರುವಂತಹ ನಿಗಮ ಮಂಡಳಿ ಏನಿದಾವೆ ಅಂತಹ ನಿಗಮ ಮಂಡಳಿಯನ್ನ ಶಾಸಕರಿಗೆ ನೀಡುವಂತ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಪರಿಗಣಿಸಬೇಕು ಅನ್ನುವಂತಹ ಬೇಡಿಕೆಯನ್ನ, ಒತ್ತಾಯವನ್ನ ಈಗ ಸಚಿವರು ಮಾಡ್ತಾ ಇರುವಂತದ್ದು. ಯಾಕೆ ಅಂತಂದು ಹೇಳಿದ್ರೆ, ಇಲಾಖೆ ಅಧೀನದಲ್ಲಿ ಬರುವಂತಹ ನಿಗಮ ಮಂಡಳಿ ಏನಿದಾವೆ ಆ ನಿಗಮ ಮಂಡಳಿಗೆ ನೇಮಕ ಆಗುವಂತಹ ಶಾಸಕರು ಸಚಿವರ ಮಾತುಗಳನ್ನ ಪಾಲನೆ ಮಾಡುವಂತವ್ರು ಇದ್ರೆ ಯಾವುದೇ ರೀತಿಯ ಗೊಂದಲಗಳು ಇರೋದಿಲ್ಲ. ಒಂದ್ ವೇಳೆ ಪಾಲನೆ ಮಾಡಲ್ಲ ಅನ್ನೋದಾದ್ರೆ ಗೊಂದಲಗಳು ಸುರಿ ಆಗ್ಬಹುದು ಅನ್ನುವಂಥದ್ದು. ಮತ್ತೊಂದು ಕಡೆಗೆ 26ನೇ ತಾರೀಕಿಗೆ ಸುರ್ಜೇವಾಲಾ ಅವರು ಬಂದು ಮತ್ತೊಂದು ಸುತ್ತಿನ ಸಭೆಯನ್ನ ಮಾಡಬಹುದು. ಅದರ ಜೊತೆಗೆ ಹೈಕಮಾಂಡ್ ನಾಯಕರೇ ಬಂದು ಇದ್ರೆಲ್ಲವೂ ಕೂಡ ಹಿರಿಯ ಸಚಿವರ ಅಭಿಪ್ರಾಯವನ್ನು ಕೂಡ
ಪರಿಗಣಿಸಬೇಕು ಅನ್ನೋ ಒತ್ತಾಯ ಈಗ ಸದ್ಯದ ಮಟ್ಟದಲ್ಲಿ ಕಾಂಗ್ರೆಸ್ ಅಲ್ಲಿ ಇರುವಂತದ್ದು. ಒಟ್ಟಿನಲ್ಲಿ ನಿಗಮ ಮಂಡಳಿಗೆ ಕೈ ಹಾಕಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ರೀತಿ ಮಾಡಬೇಕೋ ಬ್ಯಾಡವೋ ಅನ್ನುವಂತ ವಿಚಾರ ಸಾಕಷ್ಟು ಗೊಂದಲ ಮೂಡಿಸಿರುವಂತದ್ದು. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೊ ಮಚ್ ಹನುಮಂತು, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.